ದಿನ ಅವ್ರನ್ನ ಮಾತಾಡ್ಸೋದು, ಅಲ್ಲಿ ಹೋಗುದು ನಾನೇ. ರೂಮ್ ನನ್ನ ಹತ್ರ ಒಂದು ಚೇತಕ್ ಸ್ಕೂಟರ್ ಇತ್ತು, ಅದನ್ನ ಅವ್ರು ತಗೊಂಡ್ ತಿರುಗುದು ಬೆಂಗಳೂರಲ್ಲಿ. ಚೇತಕ್ ಸ್ಕೂಟರ್ ಬಾರಿ ಹೌದು, ಇಂಟ್ರೆಸ್ಟೆಡ್. ಅದನ್ನ ತಗೊಂಡ್ ತಿರುಗುವಾಗ ಒಂದಿನ ನೋ ಎಂಟ್ರಿಯಲ್ಲಿ ಹೋಗ್ಬಿಟ್ರೆ ಅದ್ರಲ್ಲಿ ಆಟ, ಅಲ್ಲಿ ಹೌಸ್ಫುಲ್ ಆಟ. ಅದು ಆವಾಗ ಉದಯವಾಣಿ ಇಲ್ಲಿಂದ 1,000 ಪೇಪರ್ ಬೆಂಗಳೂರಲ್ಲಿ ಹಂಚುದಷ್ಟೇ, ಅಲ್ಲಿ ಪ್ರಿಂಟಿಂಗ್ ಎಲ್ಲ ಇಲ್ಲ. ಉದಯವಾಣಿಯಲ್ಲಿ ಷಣ್ಮುಗಾನಂದ ನಾವಡ್ರ ಭಾಗವತಿಗೆ ಕಲಾವಿದರ ಹೆಸರು ಹಾಕಿ ಬಂತು ಪೇಪರ್. ನೆಕ್ಸ್ಟ್ ರಾತ್ರಿಗೆ 8 ಗಂಟೆಗೆ ಇಲ್ಲಿ ಆಟ, ಅಲ್ಲಿ 2 ಗಂಟೆಗೆ ಆಟ, 8 ಗಂಟೆಗೆ ಇಲ್ಲಿ ಆಟ ಬೆಂಗಳೂರಲ್ಲಿ. ಜನ ಎಲ್ಲ ಏನು ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮ GR ಕಾಳಿಂಗನವಡರು, ಯಕ್ಷಗಾನದ ಧ್ರುವತಾರೆ, ಕಂಚಿನ ಕಂಠದ ಭಾಗವತರು, ಕಾಳಿಂಗನವಡರ ಬಗ್ಗೆ ತಿಳಿಸುವಂತಹ ಕಾರ್ಯಕ್ರಮ ಈ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೋಟೆಲ್ ಉದ್ಯಮಿಗಳು, ಹೋಟೆಲ್ ಇಂಡಸ್ಟ್ರಿಯಲ್ ಬ್ಯಾಂಕ್ನ ಡೈರೆಕ್ಟರ್ ಆಗಿರ್ತಕ್ಕಂಥ HB ರಾಜೀವ್ ಶೆಟ್ಟಿ ಅವರ ಮನೆಗೆ ಬಂದಿವೆ. ಅವರ ಜೊತೆ ಮಾತಾಡೋಣ. ಅದೇ ರೀತಿ ಅವರು ಕಾಳಿಂಗನವಡರ ಒಡನಾಡಿಗಳು, ಬಹಳ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೇವೆ, ಆತ್ಮೀಯ ಗೆಳೆಯರು. ಬಹಳಷ್ಟು ಅಂದ್ರೆ 15 ವರ್ಷಗಳ ಕಾಲ ಅವರ ಜೊತೆಗೆ ಇದ್ದವರು. ಕಾಳಿಂಗನವಡರ ಬಗ್ಗೆ ಬಹಳಷ್ಟು ವಿಷಯನ ನಮಗೆ ತಿಳಿಸ್ಲಿಕ್ಕಿದ್ದಾರೆ ನಮ್ಮ ನಾಡು ಕಂಡ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯಸರು. ಅವರು ನಿಮ್ಮ ಮುಂದೆ ಅವರ ಸಂದರ್ಶನವನ್ನು ಮಾಡ್ಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ರಾಜೀವ್ ಶೆಟ್ಟಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ. ಸರ್, ತಮ್ಮ ಆತ್ಮೀಯರು ರಾಘವೇಂದ್ರ ಮಹೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತಾವು ಕಾಳಿಂಗನವಡರ ಬಗ್ಗೆ ಅಂದ್ರೆ ನಿಮ್ಮ ಗೆಳೆಯರವರು, ಅವ್ರ ಬಗ್ಗೆ ಬಹಳಷ್ಟು ವಿಷಯ ಏನಿದೆ ಅದನ್ನೆಲ್ಲ ಹೇಳಿಬಿಡಿ ಸರ್. ಹಾಗೆ ರಾಘವೇಂದ್ರ ಮಹೇಶ್ ಸರ್ನ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ಸ್ವಾಗತ ಸರ್. ನಿಮಗೂ ಕೂಡ ಸ್ವಾಗತ ಸರ್. ಸ್ವಾಗತ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಮಯ್ಯ ಹಾಲಾಡಿ, ಯುಗ ಪ್ರವರ್ತಕ, ಯಕ್ಷಗಾನದ ದಂತಕಥೆ GR ಕಾಳಿಂಗನವಡರು ಹೆಸರು ಹೇಳಿದ ತಕ್ಷಣ ಮೈ ರೋಮಾಂಚನ ಆಗ್ತದೆ. ಅವರಿಗೆ ಕಾಸ ಸ್ನೇಹಿತರು ತುಂಬಾ ಜನ ಇದ್ದಾರೆ. ಇವಾಗಲೂ ಅವರ ಯಾರು ಯಕ್ಷಗಾನದ ಬಗ್ಗೆ ಹೆಚ್ಚಿಗೆ ಆಸಕ್ತಿ ತೋರಿಸ್ತಾ ಇಲ್ಲ ನವಡರು ಹೋದ ಮೇಲೆ. ಅದರಲ್ಲಿ ಅತಿ ಆತ್ಮೀಯ ಸ್ನೇಹಿತರು HB ರಾಜ ಶೆಟ್ರು, ಬೆಂಗಳೂರು. ಸಾಧಾರಣ ಎಲ್ಲ ಚಿರಪರಿಚಿತರು ಯಕ್ಷಗಾನ ಕಲಾವಿದರಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಪರಿಚಿತರಾಗಿರುವ ರಾಜ್ ಶೆಟ್ರ ಹತ್ರ ಒಂದು ಸಣ್ಣ ಸಂದರ್ಶನ. ರಾಜ್ ಶೆಟ್ರೆ, ನಮಸ್ಕಾರ. ನಮಸ್ತೆ. ಕಾಳಿಂಗನವಡರು ನಿಮ್ಮ ಸ್ನೇಹ ತುಂಬಾ ದೊಡ್ಡ ಸ್ನೇಹ, ನಾನು ಕೇಳಿಬಲ್ಲೆ ಕೆಲವು ವರ್ಷಗಳ ಹಿಂದೆ. ಕಾಸ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಜೀವನದಲ್ಲಿರ್ಬೋದು, ಯಕ್ಷಗಾನ ಪ್ರಪಂಚದಲ್ಲಿರ್ಬೋದು, ಯಕ್ಷಗಾನ ಸಂಘಟನೆಯಲ್ಲಿ ಇರ್ಬೋದು, ನಿಮ್ಮ ಹೋಟೆಲ್ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್ ಆಗಿ ಇದ್ದುವಾಗ ಸಮೇತ ಅಲ್ಲಿ ಆಟಗಳು ಅಥವಾ ಪ್ರಸಂಗಗಳು ಅಥವಾ ಬೇರೆ ಬೇರೆ ನಿಮ್ಮ ಸಂಭಾಷಣೆಗಳು, ಒಳ್ಳೆಯ ಒಂದು ಕೆಲವೆಲ್ಲ ಮನೋರಂಜನೆ ಸಂಭಾಷಣೆಗಳು, ಅದನ್ನೆಲ್ಲ ತಮ್ಮ ಯಕ್ಷಗಾನ ಪ್ರಿಯರಿಗೆ ಒಂದು ಬಿಚ್ಚಿಡ್ಬೇಕಾಗಿ ವಿನಂತಿ. ನನ್ನ ಒಂದು 12 ವರ್ಷ ಆತ್ಮೀಯ ಸ್ನೇಹಿತರು ಕಾಳಿಂಗನವಡರು, ದಿನ ಒಡನಾಡಿಗಳು. ನಾವು ಬೆಂಗಳೂರಿಗೆ ಬಂದ್ರೆ ನಮ್ಮ ಜೊತೆಯಲ್ಲೇ ಇರುವುದು, ನಾವು ಅವ್ರ ರೂಮಲ್ಲೇ ಇರುವುದು. ಹಾಗೆ ನಾವು ಹೋಟ್ಲ್ ಬಿಟ್ಟು ಅವ್ರ ರೂಮಲ್ಲೇ ಜಾಸ್ತಿ. ಅವಾಗ ಯಕ್ಷಗಾನ ನವಡರು ಬಂದ್ಮೇಲೆ ಅವರೊಟ್ಟಿಗೆ ಎಲ್ಲ ಅವ್ರನ್ನ ಒಂಥರ ಮೂಡಿ ಮಾತಾಡುದಿಲ್ಲ ಅಂತ ಇದ್ರು. ಒಬ್ಬರು ದೋಸ್ತಿಯ ಸ್ನೇಹ ಆದ್ರ ಮೇಲೆ ಅವರು 24 ಗಂಟೆ ಅವ್ರಿಗೆ ಮಾತಾಡೋದು. ಆಗಳಿಗೆ ಮೊಬೈಲ್ ಅಂತ ಇಲ್ಲ. ನಾನು ಕೇಳಿದ ಪ್ರಕಾರ ರಾಜೇಶ್ ಶೆಟ್ರು ಅತಿ ಕಾಸ ಆತ್ಮೀಯ ಸ್ನೇಹಿತರು. ನಾವು ಈಗಿನ ಈ ಮಾಧ್ಯಮದಲ್ಲಿ ಹೇಳುವುದಾದ್ರೆ ತುಂಬಾ ನೆಚ್ಚಿನ ಸ್ನೇಹಿತರು ಅಂತ. ದಿನ ಅವ್ರನ್ನ ಮಾತಾಡ್ಸೋದು, ಅಲ್ಲಿ ಹೋಗುದು ನಾನೇ. ರೂಮ್ ನನ್ನ ಹತ್ರ ಒಂದು ಚೇತಕ್ ಸ್ಕೂಟರ್ ಇತ್ತು, ಅದನ್ನ ಅವ್ರು ತಗೊಂಡ್ ತಿರುಗುದು ಬೆಂಗಳೂರಲ್ಲಿ. ಚೇತಕ್ ಸ್ಕೂಟರ್ ಬಾರಿ ಇಂಟ್ರೆಸ್ಟೆಡ್. ಅದನ್ನ ತಗೊಂಡ್ ತಿರುಗುವಾಗ ಒಂದಿನ ನೋ ಎಂಟ್ರಿಯಲ್ಲಿ ಹೋಗ್ಬಿಟ್ರೆ ನನ್ನ ಹಿಂದ್ ಕೂರ್ಸ್ಕೊಳ್ಳೋದು, ಅವ್ರೇ ಓಡಿಸೋದು. ನಾನೇ ಎಕ್ಸ್ಪರ್ಟ್. ಅದು ಬೆಂಗಳೂರಲ್ಲಿ ಒಂದ್ ಕಡೆ ಹಿಡಿದ್ರು ಅಲ್ಲಿ ಒಬ್ರು ಅವ್ರನ್ನ. ನೋ ಎಂಟ್ರಿಯಲ್ಲಿ ಬಂದಿ ACP ಬಾಯ್ರಿ ಹೇಳಪ್ಪ, ಅವಾಗ ACP ಟ್ರಾಫಿಕ್ ಆಗೊಂಬೇರೊಬ್ರು ಬಾಯ್ರ. ಹೌದು, ಅವ್ರಿಗೆ ಹೇಳೆಲ್ಲ ಸರಿ ಮಾಡ್ತೀನಿ, ಹೀಗಿದ್ದೆ ಮಾತಾಡೋದು. ಆಮೇಲೆ ಮೈಸೂರಿಗೆ ಆಟ ಆದ್ರೆ ಹೋಗುದು ನಾನು. ಅವರು ಮೈಸೂರಿಗೆ ಒಂದು ಅರಾಟಿ ಅವ್ರು ಸೆಟ್ ಮಾಡಿದ್ ಒಂದು ಆಟ. ಆ ಆಟಕ್ಕೆ ಸಿಕ್ಕಾಪಟ್ಟಿ ಜನ. ದಸರಾ ನಮಗ್ ಟ್ರಾಫಿಕ್ ಜಾಮ್ ಆಯ್ತು. ನಾವು ಅಲ್ಲಿ ಹೋಟ್ಲ ಊಟ ಮಾಡಿ ಹೋಗುದ್ರೊಳಗೆ ಸ್ವಲ್ಪ ತಡ ಆಯ್ತು. ಅಲ್ಲಿ ಗಲಾಟೆ ಬಿದ್ದ್ಬಿಟ್ಟಿತ್ತು. ಇವ್ರು ಪ್ಯಾಂಟ್ ಶರ್ಟ್ ಅಲ್ಲಿ ಪದ್ಯ ಹೇಳಿದ್ದಲ್ಲಿ
ಪಂಚೆ ಹುಡುಕ್ ಬಿಡ್ಲಿಲ್ಲ ಜನ, ಕೂತ್ಕೊಂಡೆ ರಂಗಸ್ಥಳಕ್ಕೆ ಹಾಕ್ಬಿಟ್ರು. ಆ ತರ ತುಂಬಾ. ನಾನೊಂದು ಆಟ ಆಡ್ದೆ ಬೆಂಗಳೂರಲ್ಲಿ 85ರಲ್ಲಿ. ಅವ್ರಿಗೆ ಮದುವೆಗೂ ಬಂದಿದ್ದೆ ಇಲ್ಲಿ ಕುಂಜಿಬೆಟ್ಟು ಉಡುಪಿಯಲ್ಲಿ ಮದುವೆ ಆಗಿದ್ದು. ಆ ಆಟದಲ್ಲಿ ಇವ್ರದ್ದು ನಾಗಶ್ರೀಗೆ ಗದಯುದ್ಧ ಪ್ರಸಂಗ, ಇವ್ರದ್ದು ನಾಗಶ್ರೀಗೆ ಗದಯುದ್ಧ ವಿಶ್ವನಾಥ್ ನಾಯ್ಡು ದಾರೇಶ್ವರ್ ಗಲಾಟೆ ಆಯ್ತು. ಟಿಕೆಟ್ ಬೆಳಿಗ್ಗೆ 12 ಗಂಟೆಗೆ ಸೋಲ್ಡ್ ಔಟ್. ಒಂದು ಒಳ್ಳೆ ಪ್ರಸಂಗ, ಭಾರಿ ಜನ ಗೋಡೆಯವ್ರದ್ದು ಎಲ್ಲ ಮಾಡಿತ್ತು. ಇವರು ಲಾಠಿ ಚಾರ್ಜ್ ಇಡೀ ರವೀಂದ್ರ ಕಲಾಕ್ಷೇತ್ರ ಹೊಡೆದಾಕ್ರು. ನಂದೇ ಆಟ. ಹೌದಪ್ಪ. ನಾನು ಅಲ್ಲಿ ಇಲ್ದೆ ಪೊಲೀಸ್ನವ್ರು ನನ್ನ ಹಿಡಿದ್ರು. ನೋಡ್ರು ರಾಜು ಶೆಟ್ಟಿ ಒಂದು ಆಟ ಆಡ್ತಾರೆ, ಅವ್ರನ್ನೊಂದು ಹುಡುಕಿ ಅಂತಾರೆ ಪೊಲೀಸ್ನವ್ರ ಹತ್ರನೇ. ಇವರು ಹೀಗಿದ್ದೆ ಜೋಕ್, ನಿಮ್ಗೆ ಆಟ ಬೇಕಾ, ಹೋಟ್ಲ್ ಮಾಡ್ಕೊಂಡಿರ್ಬೇಕು. ಇಂತ ಅನುಭವ ಅವರದ್ದು. ಮತ್ತು ದೋಸ್ತಿ ಅವ್ರಿಗೆ ಆತ್ಮೀಯರಾದ್ರೆ ಅವರೇ ಬಿಲ್ ಕೊಡುವುದು, ಇನ್ನೊಬ್ರಿಗೆ ಬಿಲ್ ಕೊಡಕ್ ಬಿಡುವುದಿಲ್ಲ. ಯಾರ ಕಲಾವಿದ್ರು ಇರ್ಲಿ, ಬೇರೆ ದೋಸ್ತಿಗಳಿರ್ಲಿ, ನಿಮ್ಮ ಹತ್ರ ಚಿಲ್ಲರೆ ಇರ್ಬೋದು, ನಂದಿ ಜಾಸ್ತಿ ಅವ್ನು. ನಮ್ ಮನೆಗೆ ಬರುವುದು, ಒಡನಾಟ ಎಲ್ಲ ಭಾರಿ ಇದಿತ್ತು ಅವ್ರದ್ದು. ಒಳ್ಳೆ ಮನುಷ್ಯರು. ಮತ್ತೆ ಎರಡನೇದಾಗಿ ಅವ್ರು ತೀರಿ ಹೋದ್ಮೇಲೆ ನಾನು 10 ವರ್ಷ ಆಟ ನೋಡುವುದೇ ಬಿಟ್ಬಿಟ್ಟಿದೆ. ನೀವು ಮಾನಸಿಕವಾಗಿ ಸೆಟ್ ಆಗಿ ಬಿಟ್ಟಿದ್ರಿ ನೋಡ್ರೊಟ್ಟಿಗೆ. ಹೌದು. ಆಮೇಲೆ ಹೀಗೆ ಸ್ವಲ್ಪ ನಮ್ದು ಸಂಘದ ಆಟಕ್ಕೆಲ್ಲ ಸ್ವಲ್ಪ ನೋಡ್ಬೇಕಾಗ್ತದೆ. ಸರಿ ಸರಿ. ವ್ಯವಸ್ಥೆ ಮಾಡುದು. ನಾನು ಅಲ್ಲಿ ಯಕ್ಷಕಲಾ ರಂಗದ ಅಧ್ಯಕ್ಷ ಆಗಿದ್ದೆ. ಬೆಂಗಳೂರು ಹೋಟೆಲ್ ಸಂಘದಲ್ಲಿ 20 ವರ್ಷ ನಾನು ಉಪಾಧ್ಯಕ್ಷನಾಗಿದ್ದೆ. ಅದಕ್ಕೆಲ್ಲ ಪ್ರತಿ ವರ್ಷ ಸನ್ಮಾನ ಮಾಡುದು, ಕಾರ್ಯಕ್ರಮ ಇರುತ್ತಲ್ಲ, ಅದನ್ನೆಲ್ಲ ನೋಡುದು ಬಿಟ್ರೆ ಮತ್ತೆ ಆಟದ ಬಗ್ಗೆ ಅಷ್ಟು ಇಂಟ್ರೆಸ್ಟ್. ಆಟಕ್ಕೆ ಹೋಗಿ ನೋಡುದು, ರಾತ್ರಿ ನೋಡುದು, ಅದನ್ನೆಲ್ಲ ಕೈ ಮಾಡಿದ್ರಿ. ನಿಮಗೂ ನೋಡ್ರಿಗೂ ಒಟ್ಟಾದ ದಿನಗಳು ಯಾವಾಗ? 78ರಿಗೆ ಅವರು ಪೆರಡೂರು ಮೇಳದಾಗಿದ್ದಾಗ. ಪೆರಡೂರು ಮೇಳ ವಿಜಯಶ್ರೀ ಪ್ರಸಂಗದ ಕಾಲ. ಒಳ್ಳೆ ಭಾಗವತರ ಚಿಕ್ಕ ಹುಡುಗ ಅನ್ನೋದು ಅಂತಾರೆ. ಅವಾಗ ಮರಿಯಪ್ಪಾಚಾರ್ ಮುಖ್ಯ ಭಾಗವತರ ಆಗಿದ್ದೆ. ಇಲ್ಲ, ಸಾಲಿಗ್ರಾಮದಲ್ಲಿ ಮರಿಯಪ್ಪಾಚಾರ್ 2ನೇ ಭಾಗವತರ, ಅಲ್ಲಿ ಮುಖ್ಯ ಭಾಗವತರ. ಅಲ್ಲಿ ಮುಖ್ಯ ಭಾಗವತರ ಪೆರಡೂರಿನಲ್ಲಿ. ಇವರು ಹೊತ್ತು ಭಾಗವತರ ಆಗಿದ್ದರು. ಅಮೃತೇಶ್ವರಿ ಇದ್ದಲ್ಲೂ ನೋಡ್ತಾ ಇದ್ದೆ ನಾನು. ನನ್ನ ತಂದೆ ಮನೆ ಕೋಟ, ಅಲ್ಲಿ ಮೇಲೆ ಹಿರಿ ದೇವಸ್ಥಾನದಲ್ಲಿ ಅಂತ ಇತ್ತು, ಅಲ್ಲಿ ಕಲಿಯೋ ಕೇಂದ್ರ ಅಂಗಾರಕಟ್ಟೆ ಯಕ್ಷಗಾನ ಕೇಂದ್ರ ಅಲ್ಲಿತ್ತು. ಹಿರಿ ದೇವಸ್ಥಾನ ಮೇಲ್ಗಡೆ ಮೇಲೆ ಅಲ್ಲಿ ಕಲಿಯೋಕೆಲ್ಲ ಬರ್ತಾ ಇದ್ರು. ನಾವು ಅಲ್ಲೆಲ್ಲ ತೀರ್ಥ ಕಾಮದಷ್ಟೇ. ಅವಾಗ ಅವ್ರು ಚಿಕ್ಕ ಹುಡುಗ, ನನ್ಗೆ ಅವ್ರಿಗೆ ಒಂದು 6 ತಿಂಗಳು. ಕಾಳಿಂಗ ನೋಡ್ರು ಯಾರು ಗೊತ್ತಿಲ್ಲ. ಉಪ್ಪೂರ್ ಹತ್ರ ಸಂಗೀತ ಮಾಡಿ ಪಕ್ಕದ ಕೂರ್ಸ್ಕೊಂತ ಇದ್ರು. ನಾವು ಅವಾಗ ಫುಲ್ ಆಟ ಮಾಡಿ ಹೇರಿಯ ಚಿಟ್ಟಾಣಿ ಇವರೆಲ್ಲ ಇದ್ರು. ಆ ಟೈಮಿಗೆ ಆಟ ಕಾಮಕ್ಕೆ ಹೋಗೋದಿದ್ದೆಲ್ಲ ಇದ್ದಿತ್ತು. ಆಮೇಲೆ ಈ ನಾಗಶ್ರೀ ಆದ್ಮೇಲೆ ನಮ್ಗೂ ಯಕ್ಷಗಾನದ ಹುಚ್ಚಿಡಿದು ಪ್ರತಿ ಒಂದು 100 ಸಲ ನಾಗಶ್ರೀ ಪ್ರಸಂಗ 100 ಸಲ ನೋಡಿರ್ಬೋದು. ಪದ್ಯಗಳಿರ್ಬೋದು, ಹೌದು, ಹಾಡುಗಳು, ವಿಭಿನ್ನ ಶೈಲಿ, ಇದೆಲ್ಲ ಒಳ್ಳೇದಿತ್ತು. ಆಮೇಲೆ ಅವರು ಚೆಲುವೆ ಚಿತ್ರಾವತಿ ರಘುಮಾಸ್ಟರ್ ಅವ್ರದ್ದು, ಮತ್ತೆ ಡಾಕ್ಟರ್ ರಘುರಾಮ್ ಶೆಟ್ಟಿ ಅಂದ್ರೆ ಒಳ್ಳೆ ಆತ್ಮೀಯತೆ ಅವರಿಗೆ. ಯಾರು? ಚಂದ್ರ ಡಾಕ್ಟರ್. ಹೌದು, ವೈ ಚಂದ್ರಶೇಖರ್ ಶೆಟ್ಟಿ. ಅವಾಗ ಅಲ್ಲಿ ಇದ್ ಮಾಡ್ತಾ ಇತ್ತು. ಮತ್ತೆ ಪ್ರಸಂಗಕ್ಕಿಂತ ಅವರು ಆ ಪದ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು. ಒಳ್ಳೊಳ್ಳೆ ಪದ್ಯ ಕೇಮಕ್ ಬಾರಿ ಖುಷಿ ಆಯ್ತು. ಒಂದಿನ ನಾನು ಇಲ್ಲಿ ಒಂದು ಶನೀಶ್ವರ ಮಹಾತ್ಮ ಪ್ರಸಂಗ ಬಾರ್ಕೋರೆಗೆ ನಾನು ಆಟಕ್ಕೆ ಹೋಗಿ ಕೂತಿದ್ದೆ. ಕಂಡಿರೋರು ಮೇಲ್ ಬಂದದವ್ರು ಬಾಪದಿ ಆಲ್ಮೋಸ್ಟ್ ನಾವು 1:15 ಆಟಕ್ಕೆ. ನಾನು ನಮ್ಮ ಅಣ್ಣನ್ ಕರ್ಕೊಂಡು ಕೂತಿದ್ದೆ. ಆಟದಲ್ಲಿ ನನ್ ಕಂಡಿದ್ರು. ಬೆಳಗ್ ಮುಚ್ಚಿ ಮೂಡಿ ಅಲ್ದ ಅವ್ರು ನಿದ್ರಿ ಬಿಟ್ರು, ಹೋದ್ರು. ಆಸ್ಥಾನಕ್ಕೆ ಹೋದ್ರೆ ಮತ್ತೆ ವಾಪಸ್ ಬಾರ್ಕೋರಿ ಬಂದಿಲ್ಲ. ನನ್ ಹುಡ್ಕೊಂಡು ಹೇಳಿದೆ ಅವನೆಲ್ಲ ಮಾತಾಡ್ಸಲ್ಲ ಮಾತಾಡ್ತಿಲ್ಲ ಅಂತ. ಆ ತರ ಇದ್ರವ್ರು ಸ್ನೇಹ ಜೀವಿಗಳು. ಹೌದು. ಒಂದ್ಸಲ ಬಾಂಬೆಯಲ್ಲಿ ಇದ್ರಲ್ಲಿ ಷಣ್ಮುಖಾನಂದದಲ್ಲಿ ಆಟ, ಅಲ್ಲ ನಿಮ್ಗೂ ಸಹ ಗೊತ್ತಿರ್ಬೋದು. 3,000 ಲತಾ ಮಂಗೇಶ್ವರ ಬಂದ್ರೆ ಮಾತ್ರ ಹೌಸ್ಫುಲ್ ಆಗೋದು. ಈ ಸರಿ ನೆಕ್ಸ್ಟ್ ಈ ಮೊನ್ನೆ ನಂದು ಇಡೀ ನೈಟ್ ಆಟ ಆಗಿದೆ. ಅದಾದ್ಮೇಲೆ ಅದು ಫಸ್ಟ್ ಆಟ ಇದೆ ಈಗ. ಮೊನ್ನೆ ಹೋದ ವರ್ಷ ನಮ್ಮಿಬ್ರದ್ದು ಇಡೀ ರಾತ್ರಿ ದಶಾವತಾರ ಅಂತ ಒಂದು ಆಟ ಆಗಿದೆ. ಆ ಗಲಾಟೆ ಆದ್ಮೇಲೆ ಮತ್ತೆ ಆಟ ಆಗ್ಲಿಲ್ಲ ಅಲ್ಲಿ. ಷಣ್ಮುಖಾನಂದ ಮುಂಬೈ, ಅದ್ರಲ್ಲಿ ಆಟ ಅಲ್ಲಿ ಹೌಸ್ಫುಲ್ ಆಟ. ಅದು ಆವಾಗ ಉದಯವಾಣಿ ಇಲ್ಲಿಂದ 1,000 ಪೇಪರ್ ಬೆಂಗಳೂರಲ್ಲಿ ಹಂಚುದಷ್ಟೇ, ಅಲ್ಲಿ ಪ್ರಿಂಟಿಂಗ್ ಎಲ್ಲ. ಉದಯವಾಣಿಯಲ್ಲಿ ಷಣ್ಮುಖಾನಂದ ನಾವಟರ್ ಭಾಗವತಿಗೆ ಕಲಾವಿದರ ಹೆಸರು ಹಾಕಿ ಬಂತು ಪೇಪರ್. ನೆಕ್ಸ್ಟ್ ರಾತ್ರಿಗೆ 8 ಗಂಟೆಗೆ ಇಲ್ಲಿ ಆಟ, ಅಲ್ಲಿ 2 ಗಂಟೆಗೆ ಆಟ, 8 ಗಂಟೆಗೆ ಇಲ್ಲಿ ಆಟ ಬೆಂಗಳೂರಲ್ಲಿ. ಜನ ಎಲ್ಲ ಏನು ನಾವಟ್ರು ಅಲ್ಲಿ ಬಾಂಬೆಲಿ ಇದ್ರಂದ್ ಇಲ್ಲ 10 ಗಂಟೆಗೆ ಅವ್ರು 8 ಗಂಟೆ ಫ್ಲೈಟ್ ಅಲ್ಲ, ವಿಮಾನದಲ್ಲಿ ಬರುವ ಭಾಗವತರ ಅಂತ ಅವಾಗ್ಲೇ ವಿಮಾನ ಭಾಗವತರ ಅಂತ ಹೆಸರು. ಫ್ಲೈಟ್ ಆಗಿ ಬರ್ತಾರೆ. ಇಲ್ಲಿ ಜನ ಒಪ್ಪುದಿಲ್ಲ. ಇಲ್ಲಿ ಟೌನ್ ಹಾಲ್, ಬೆಂಗಳೂರು ಟೌನ್ ಹಾಲ್ ಗಲಾಟೆ ಆಯ್ತು. ನನ್ನ ಹತ್ರ ನೀವು ನಾವಟ್ರು ಭಾರಿ ಆತ್ಮೀಯರೆಲ್ಲ ಹೋಗಿ ಅವ್ನು ಹೇಳಿ ಬಿಡಿ ಭತ್ರ ಗ್ಯಾರಂಟಿ ಅಂತ ಹೇಳಿ. ನಮಗ್ ಹೋಗೋಕ್ಕೂ ಹೆದರಿಕೆ. ಜನ ಬಾಯಿ ಬಂದು ಕೂಗ್ತು. ರಾತ್ರಿ ಬಪ್ಪರೆಲ್ಲ ಗೊತ್ತಲ್ಲ ಆ ಪ್ರಪಂಚ. ಕೊನೆಗೆ ಆನಂದ್ ರಾಮಪ್ಪ ಇದ್ರು ಅಂತ ಡಾಕ್ಟರ್, PhD ಯಕ್ಷಗಾನ ಮಾಡಿದ್ರು. ಒಳ್ಳೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಅವ್ರು ಒಳ್ಳೆ ಭಾಷಣ ಮಾಡ್ತಾರೆ. ಅವ್ರನ್ನ ಏರ್ಸಿ ಕಳಿಸ್ದೆ, ಹೇಳಿಬಿಡಿ ಮಾರ್ರೆ 10 ಗಂಟೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಅವ್ರು 1 ಗಂಟೆಗೆ ಬರುವುದು ಬರ್ತಾರಂತ. ಆವಾಗ ದೊಡ್ಡ ವಿಮಾನ ಭಾಗವತರ ಅಂತ ಆ ಟೈಮಲ್ಲಿ ತರಂಗದಲ್ಲಿ ಎಲ್ಲ ಬಂದಿತ್ತು. ಇದ್ರ ಹೆಸರಿತ್ತು.
ಆ ಉದಯವಾಣಿಯಲ್ಲಿ ನೋಡ್ಕೊಂಡು ಜನರು ನೋಡ್ರಿ ಇಲ್ಲೇ ಇಲ್ಲಿ ಸುಳ್ಳಂತ ಆಟ ಅಂತ ಹಾಗಿದ್ದ ಆಟಗಳೆಲ್ಲ ಸುಮಾರು ನಾವು ನೋಡಿತ್ತು. ಆಮೇಲೆ ಮೈಸೂರು ಗಲಾಟಿ ಅವ್ರು ಇಲ್ದಿದ್ರು ಒಂದು ಗಲಾಟಿ ಆಟ, ಚಿಟ್ಟಾಣಿಯವ್ರು ಇಲ್ದಿದ್ರು ಹಾಗೆ ಒಂದ್ಸಲ ಒಂದು ದಾಸರು ನರಸಿಂಹದಾಸರು ಸೀನದಾಸರಿಗೆ ಒಂದು ಕಾಣಿಕೆ ಕೊಡುವುದಂತ ಸನ್ಮಾನ, ದುಡ್ಡು ಕೊಟ್ಟು 1 ಲಕ್ಷ ರೂಪಾಯಿ ಇಬ್ರಿಗೆ ಕೊಟ್ಟು ಕೊಡುವುದಂತ. ಆ ಸನ್ಮಾನದಲ್ಲಿ ನಾಗಶ್ರೀ ಪ್ರಸಂಗ, ನಾವು ಪದ್ಯ, ಚಿಟಾಣಿಯವರು ಶಿಥಿಲ, ಚಿಟಾಣಿಯವ್ರು ಬರ್ಲಿಲ್ಲ, ಗಲಾಟೆ ಬಿತ್ತು ಆಟದಲ್ಲಿ. ಕಡೆಗೆ ಸೀದಾ ನಾವು ಬಂದು ನೋಡಿ ಅದಕ್ಕಿಂತ ಚೆನ್ನಾಗಿ ಮಾಡಿ ಆಟ ತೋರಿಸ್ತೇನೆ, ಇವ್ರು ನನ್ನ ಅಪ್ಪಯ್ಯನಿ ತಾಕತ್ ಭಾಗವತರು ಇವರಿಬ್ರು, ಯಾರು ನರಸಿಂಹದಾಸ ಸೀನದಾಸರಿ ಭಾಷಣ ಹೆಚ್ಚು ಮಾತಾಡೋದು. ರಾಮಚಂದ್ರನವರಿಗೆ ಸ್ಪರ್ಧಿಯಾಗಿದ್ದ ಭಾಗವತರು ಸೀನದಾಸರು ಮತ್ತು ನರಸಿಂಹದಾಸರು ದೊಡ್ಡ ಭಾಗವತರು. ಹೌದು, ಅವ್ರ ಭಾಷಣ ಹಿಂಗೆ ಅಪ್ಪಯ್ಯನಿ ತಾಕತ್ ಭಾಗವತ್ರಿ ಇವರು. ಇವ್ರಿದ್ದೊಂದು ಇದ್ ಮಾಡುವಾಗ ಯಾರೋ ಮಾಡಿಸಿ ಕೊಡುವರು ಪಾಪ ಅವ್ರಿಗೆಲ್ಲ ಈಗ ಇಳಿ ವಯಸ್ಸಿನ ಸಹಕಾರ ಮಾಡ್ತೇನೆ, ಅದಕ್ಕೆ ನೀವು ಗಲಾಟೆ ಮಾಡ್ಬಾರ, ಅದಕ್ಕಿಂತ ಲಾಗಿ ಶೀತಲೆ ಮಾಡಿಸ್ತೀನಿ ಅಂತ ಕೋಡಿ ವಿಶ್ವನಾಥನ್ ಅಂತ ಶೀತಲೆ ಮಾಡ್ಸ, ಅದ್ ನಾಗಶ್ರೀಯಲ್ಲಿ ಒಳ್ಳೆ ಆಟ ಆಯ್ತು.